ದೊಡ್ಡ ವರ್ಗದ ಪ್ರಜ್ಞಾವಂತ ಮತದಾರರ ಬಹಳಷ್ಟು ದೊಡ್ಡ ನಿರೀಕ್ಷೆಯ ಒಂದು ದಿನ ಅದು ಈ ವರ್ಷದ 2013ರಲ್ಲಿ ನಡೆದಿತ್ತು. ಚುನಾವಣೆಗೆ ಮುನ್ನವೇ ಹಳ್ಳಿಯ ಪ್ರಜ್ಞಾವಂತ ಆದರೆ ನಿರಕ್ಷರಸ್ಥ ಮತದಾರ ಈ ನಾಡಿನ ಮುಖ್ಯಮಂತ್ರಿಯ ಗಾದಿಯಲ್ಲಿ ಸಿದ್ದರಾಮಯ್ಯನವರನ್ನ ಕಾಣತಕ್ಕಂಥ ಕನಸನ್ನು ಕಂಡಿದ್ದ. ಚುನಾವಣೆ ಹತ್ತಿರ ಬಂದು ಚುನಾವಣಾ ಕಣ ರಂಗೇರುತ್ತಿರುವಂಥ ಕ್ಷಣದಲ್ಲೇ ಮತದಾರರು ಚುನಾವಣೆಗೆ ಮುನ್ನವೇ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿಬಿಟ್ಟಿದ್ರು. ಯಾಕೆಂದರೆ ಈಗಾಗಲೇ ನಮ್ಮ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದಂಥ ಸುದ್ದಿ ಸಂಪಾದಕರು ಹೇಳಿದಂತೆ ಸಿದ್ದರಾಮಯ್ಯನವರು ಸರ್ಕಾರದ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ, ಇವೆಲ್ಲಕ್ಕಿಂತಲೂ ಮುಖ್ಯವಾಗಿ ಕರ್ನಾಟಕದ 6 ಕೋಟಿ ಜನರ ಮುಖ್ಯಮಂತ್ರಿ. ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕಾಣಬೇಕು ಅಂತೇಳಿ ಬಯಸಿ ಅದೆಷ್ಟು ಹಿರಿಯರು ಅನೇಕ ಸಮಯದಿಂದ ಕಾಯ್ತಾ ಇದ್ರು. ಬಹುಶಃ ಅಂಥ ಒಂದು ಅಪೂರ್ವವಾದ ಕ್ಷಣ ಈ ವರ್ಷ ನಮಗೆ ಬಂದಿದೆ. ಮುಖ್ಯಮಂತ್ರಿಯ ಗಾದಿಯನ್ನು ಅವರು ಅಲಂಕರಿಸಿದ್ದಾರೆ, ನಿರೀಕ್ಷೆಗಳನ್ನು ಹೊತ್ತುಕೊಂಡಿದ್ದಾರೆ. ಜನರ ಪ್ರೀತಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಈ ಸಂದರ್ಭದಲ್ಲಿ ತಮ್ಮ ವಾರ್ತಾ ಭಾರತೀಯ ಓದುಗರಾಗಿ ತಾವು ತಮ್ಮ ಅನಿಸಿಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಬೇಕು ಅಂತೇಳಿ ಅತ್ಯಂತ ಗೌರವಪೂರ್ವಕವಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ. ಈ ಸಮಾರಂಭದ ಅಧ್ಯಕ್ಷರಾದಂಥ ಶ್ರೀ ಸೈಯದ್ ಅಬ್ದುಲ್ ಖಾದರ್ ಬಾಷು ಅವರೇ, ಉದ್ಘಾಟನೆ ಮಾಡಿದಂಥ ದಿ ಹಿಂದೂ ದೈನಿಕ ಪತ್ರಿಕೆಯ ಪ್ರಧಾನ ಸಂಪಾದಕರಾದಂಥ ಶ್ರೀ ಎನ್ ರಾಮ್ ಅವರೇ, ವಿಶೇಷಾಂಕ ಬಿಡುಗಡೆ ಮಾಡಿದಂಥ ಜ್ಞಾನಪೀಠ ಪುರಸ್ಕೃತ ಡಾಕ್ಟರ್ UR ಅನಂತಮೂರ್ತಿ ಅವರೇ, ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಸ್ನೇಹಿತರು ಆದಂಥ ಶ್ರೀ ದೇವನೂರು ಮಹದೇವ ಅವರೇ, ವಾರ್ತಾಭಾರತಿ ಪತ್ರಿಕೆಯ ಪ್ರಧಾನ ಸಂಪಾದಕರಾದಂಥ ಅಬ್ದುಲ್ ಸಲಾಂ ಪುತ್ತಿಗೆ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಗಣ್ಯರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ವಾರ್ತಾಭಾರತಿ ಕನ್ನಡ ದಿನಪತ್ರಿಕೆ 11ನೇ ವರ್ಷಕ್ಕೆ ಕಾಲಿಟ್ಟಿದೆ. ಅದು ಪ್ರಾರಂಭ ಆಗಿ 10 ವರ್ಷಗಳನ್ನು ಪೂರ್ಣಗೊಳಿಸಿ 11ನೇ ವರ್ಷಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ ಒಂದು ವಿಶೇಷ ಸಂಚಿಕೆಯನ್ನು ಕೂಡ ಬಿಡುಗಡೆ ಮಾಡಿದೆ. ವಾರ್ತಾಭಾರತಿ ಪತ್ರಿಕೆ ಇವತ್ತು ಈ 11ನೇ ವರ್ಷದ ಸಂಭ್ರಮದಲ್ಲಿ ಓದುಗರ ಸಮಾವೇಶವನ್ನು ಏರ್ಪಾಡು ಮಾಡಿ ಈ ಸಮಾವೇಶದಲ್ಲಿ ತನ್ನ 11ನೇ ವರ್ಷವನ್ನು ಆಚರಣೆ ಮಾಡಿಕೊಳ್ತಾ ಇರತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ
ಬಹಳ ಸಂತೋಷ ಆಗ್ತಾ ಇದೆ. ಈಗಾಗಲೇ ಮಾತನಾಡಿದಂಥ ಎನ್ ರಾಮ್ ಅವರು, ಮಾನ್ಯ ಅನಂತಮೂರ್ತಿಯವರು, ಗೆಳೆಯ ದೇವನೂರು ಮಾದೇವ ಅವರು ಪತ್ರಿಕೆ ಮತ್ತು ಪತ್ರಿಕೋದ್ಯಮ ಮತ್ತು ಸಮಾಜ ಈ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದು ವಾರ್ತಾಭಾರತಿ ಪತ್ರಿಕೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರದಾದರೂ ಕೂಡ ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿರದೇನೆ ಸಮಾಜದ ಎಲ್ಲ ಧರ್ಮದ ಎಲ್ಲ ಜಾತಿಯ ವರ್ಗದ ಜನರ ಪರವಾಗಿ ಅವರ ಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ವಾಗತಾರ್ಹವಾದದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ಪಸಂಖ್ಯಾತ ಸಮುದಾಯದವರು ಈ ಕನ್ನಡ ದೈನಂದಿನ ಪತ್ರಿಕೆಯನ್ನು ಕಳೆದ 10 ವರ್ಷಗಳಿಂದ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಕೂಡ ಮೆಚ್ಚತಕ್ಕಂಥ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮತ್ತು ಇದು ಕರ್ನಾಟಕದಲ್ಲಷ್ಟೇ ಅಲ್ಲ, ಕೊಲ್ಲಿ ರಾಷ್ಟ್ರಗಳಲ್ಲಿಯೂ ಕೂಡ ಇದು ಪ್ರಸಾರ ಆಗ್ತಾ ಇದೆ. ಕೊಲ್ಲಿ ರಾಷ್ಟ್ರಗಳ ಅನೇಕ ದೇಶಗಳಲ್ಲಿ ಈ ಪತ್ರಿಕೆ ದೊಡ್ಡ ಪ್ರಮಾಣದಲ್ಲಿ ಪ್ರಸಾರ ಆಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಮತ್ತು ಕೇರಳದ ಕಾಸರಗೋಡಿನಲ್ಲೂ ಕೂಡ ಈ ಪತ್ರಿಕೆ ಹೆಚ್ಚು ಪ್ರಸಾರದಲ್ಲಿದೆ ಅಂತಕ್ಕಂಥದ್ದನ್ನು ನಾನು ಕೇಳಿದ್ದೇನೆ. ಈ ದಿನಪತ್ರಿಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರಸಾರದಲ್ಲಿರ್ತಕ್ಕಂಥದ್ದು ನೋಡಿದಾಗ ಈ ಪತ್ರಿಕೆಯ ಗುಣಮಟ್ಟ ಚೆನ್ನಾಗಿದೆ ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಒಂದು ಪತ್ರಿಕೆ ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಯಾವುದೇ ಮುಲಾಜಿಗೆ ಒಳಗಾಗದೇನೆ ನಿರ್ಭಯವಾಗಿ ಸತ್ಯ ಶೋಧನೆಯನ್ನು ಮಾಡಿ ಜನರಿಗೆ ಸತ್ಯ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡೋದ್ರ ಮೂಲಕ ಸಾರ್ವಜನಿಕರಲ್ಲಿ ಜನಪರವಾದಂಥ ಅಭಿಪ್ರಾಯವನ್ನು ರೂಢಿಸಲಿಕ್ಕೆ ಪೂರಕವಾಗಿರಬೇಕು. ಇವತ್ತು ನಾವು ಅನೇಕ ಪತ್ರಿಕೆಗಳನ್ನು ನೋಡ್ತೇವೆ. ಒಂದು ಕುಟುಂಬದ ಸಮಸ್ಯೆನೇ ರಾಷ್ಟ್ರದ ಸಮಸ್ಯೆ ಅಂತೇಳಿ ಪ್ರತಿಬಿಂಬಿಸ್ತಕ್ಕಂಥದ್ದು ಸಣ್ಣ ವಿಚಾರ ಅದು. ಅದನ್ನೇ ಎಲೆಕ್ಟ್ರಾನಿಕ್ ಮಾಧ್ಯಮದವರು ಮತ್ತು ಪತ್ರಿಕಾ ಮಾಧ್ಯಮದವರು ದೊಡ್ಡದಾಗಿ ಅದಕ್ಕೆ ಪ್ರಚಾರ ಕೊಡ್ತಕ್ಕಂಥದ್ದು, ದಿನನಿತ್ಯ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತೋರಿಸ್ತಕ್ಕಂಥದ್ದು ನೋಡಿದ್ರೆ ಅದು ಒಂದು ರಾಷ್ಟ್ರದ ಸುದ್ದಿಗಿಂತಲೂ ಕೂಡ ಬಹಳ ದೊಡ್ಡದಾಗಿ ಕಾಣಿಸುತ್ತೆ. ಇಂಥ ವಿಚಾರಗಳಿಗೆ ಪ್ರಾಮುಖ್ಯತೆಯನ್ನು ಪತ್ರಿಕೋದ್ಯಮದವರು ಕೊಡಬಾರದು ಅಂತಕ್ಕಂಥದ್ದು ನನ್ನ ಭಾವನೆ. ಈಗಾಗಲೇ ಓದುಗರ ಪರವಾಗಿ ಮಾತನಾಡಿದಂಥವ್ರು ಹೇಳಿದರು, ಶ್ರೀಮಂತರು ಮೇಲ್ವರ್ಗದವರು ಅವ್ರಿಗೆಲ್ಲ ಬಾಯಿ ಇದೆ ಮತ್ತು ಓದ್ಕೊಂಡಿದ್ದಾರೆ, ಮತ್ತು ಅವ್ರಿಗೆ ಓದಲಿಕ್ಕೆ ಭಾಳ ವರ್ಷಗಳ ಕಾಲದಿಂದ ಅವ್ರಿಗೆ ಅವಕಾಶಗಳು ಸಿಕ್ಕಿತ್ತು. ಯಾರು ಅವಕಾಶಗಳಿಂದ ಕಡಿವಾಣ ಆಗ್ತಕ್ಕಂಥದ್ದು ಅತ್ಯಂತ ಅವಶ್ಯ.
ಇದನ್ನ ಪತ್ರಿಕೆಗಳು ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಇವತ್ತು ಯಾಕಂತಂದರೆ ನಮ್ಮದು ಜಾತ್ಯತೀತ ರಾಷ್ಟ್ರ ಅಂತೇಳಿ ನಾವು ನಮ್ಮ ಸಂವಿಧಾನದ ಮೂಲಕ ಹೇಳ್ಕೊಂಡಿದ್ದೀವಿ. ಮತ್ತು ಜಾತ್ಯತೀತ ರಾಷ್ಟ್ರ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಕೂಡ ಈ ದಿಕ್ಕಿನಲ್ಲೇ ಕೆಲಸ ಮಾಡಬೇಕು, ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಕೆಲಸ ಮಾಡಬೇಕು. ಆದರೆ ದುರದೃಷ್ಟವಶಾತ್ ಅನೇಕ ರಾಜಕೀಯ ಪಕ್ಷಗಳು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅದರಿಂದ ಈ ಧರ್ಮಗಳ ನಡುವೆ ಸಂಘರ್ಷ ಉಂಟು ಮಾಡ್ತಕ್ಕಂಥ, ಜನರ ನಡುವೆ ವಿಷಬೀಜ ಬಿತ್ತಕ್ಕಂಥ, ಇದಕ್ಕೆ ಬೆಂಬಲ ಕೊಡ್ತಕ್ಕಂಥ, ಅದಕ್ಕೆ ಬೇಕಾದಂಥ ಬೆಂಕಿಗೆ ತುಪ್ಪ ಹಾಕ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾರೇ ಆಗಲಿ ಅಂಥವರು ಈ ದೇಶದಲ್ಲಿ ಆಳಲಿಕ್ಕೆ ಅವರು ಯೋಗ್ಯರಲ್ಲ ಅಂತಕ್ಕಂಥದ್ದನ್ನು ಕೂಡ ಭಾಳ ಸ್ಪಷ್ಟವಾಗಿ ಆದರೆ ಅಂಥವರಿಗೆ ಹೆಚ್ಚು ಪ್ರಚಾರ ಸಿಗ್ತಾ ಇರ್ತಕ್ಕಂಥದ್ದು, ಅದನ್ನು ವೈಭವೀಕರಿಸ್ತಕ್ಕಂಥದ್ದನ್ನು ಕೂಡ ಇವತ್ತು ನಾವು ನೋಡ್ತೇವೆ. ಬಹುಶಃ ಭಾರತ ದೇಶ ಇಂಥವರಿಂದಲೇ ಉದ್ಧಾರ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ನಾವು ನೋಡ್ತಾ ಇದ್ದೇವೆ. ಇವ್ರು ಇಲ್ಲದೆ ಹೋದರೆ ಭಾರತ ದೇಶ ಉದ್ಧಾರನೇ ಆಗಲ್ಲ ಅಂತೇಳಿ ಇವತ್ತೆಲ್ಲ ನಾವು ಗಾಂಧಿ, ನೆಹರು ಅವನ್ನೆಲ್ಲ ಮರ್ತೋಗಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇವ್ರು ನೋಡಿದ ಮೇಲೆ. ಅದಕ್ಕೆ ಪಾಪ ಮಾನ್ಯ ಅನಂತಮೂರ್ತಿಯವರು ಅವರೇನು ಈ ದೇಶ ಬಿಟ್ಟು ಹೊರಟೋಗ್ತೀನಿ ಅಂತೇನು ಹೇಳಲಿಲ್ಲ ಅವರು. ಆದರೆ ಇಂಥವರು ಪ್ರಧಾನಿ ಆಗಿದ್ರೆ ಈ ದೇಶದಲ್ಲಿ ಹೆಂಗಪ್ಪ ಬದುಕಿರೋದು ಅಂತಕ್ಕಂಥದ್ದು ಅವರಿಗೆ ಆತಂಕ, ಭಯ ಅಷ್ಟೇ. ಆ ಭಯದಿಂದ ಹೇಳಿರ್ತಕ್ಕಂಥ ಮಾತುಗಳು ಅಷ್ಟೇ. ಅದಕ್ಕೇನು ಉಪ್ಪು ಖಾರ ಹಾಕಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ಟೀಕೆ ಮಾಡಿ ಅನಂತಮೂರ್ತಿಯವರನ್ನು ಖಳನಾಯಕನನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನನ ಕೂಡ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಹೆಚ್ಚು ಕಿಮ್ಮತ್ತು ಕೊಡ್ತಕ್ಕಂಥ ಅಗತ್ಯ ಇಲ್ಲ. ಮಾಧ್ಯಮದ ಮೂಲಕ ಇದನ್ನು ಪತ್ರಿಕೆಗಳು ಮಾಡಬೇಕು ಅಂತಕ್ಕಂಥದ್ದು. ಯಾಕಂದರೆ ಪ್ರಜಾತಂತ್ರದ ವ್ಯವಸ್ಥೆ ಒಳಗಡೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಎಷ್ಟು ಜವಾಬ್ದಾರಿ ಇರ್ತದೋ ಅಷ್ಟೇ ಜವಾಬ್ದಾರಿ ಪತ್ರಿಕಾರಂಗದವ್ರಿಗೂ ಕೂಡ ಇರ್ತದೆ ಅಂತಕ್ಕಂಥದ್ದನ್ನು ಇವತ್ತು ನಾವು ತಿಳ್ಕೋಬೇಕಾಗ್ತದೆ. ಈಗ ಅಭಿವೃದ್ಧಿ ಅಂತಂದರೆ ಬರೀ ಒಂದು ಸರ್ಕಾರದ್ದೇ ಜವಾಬ್ದಾರಿ ಅಲ್ಲ. ಅಭಿವೃದ್ಧಿ ಅಂತಂದರೆ ನಮ್ಮೆಲ್ಲರದ್ದು ಜವಾಬ್ದಾರಿ ಇದೆ, ಪತ್ರಿಕಾರಂಗನೂ ಕೂಡ ಸೇರ್ಕೊಂಡು. ಆದ್ದರಿಂದ ಒಂದು ಸರ್ಕಾರ ತಪ್ಪು ಒಪ್ಪುಗಳನ್ನು ಹೇಳುವಾಗ ಸತ್ಯಾತತೆಯನ್ನು ಪತ್ತೆ ಹಚ್ಚಿ ಹೇಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ನಮ್ಮ ಸರ್ಕಾರ, ನನಗೆ ಪತ್ರಿಕೋದ್ಯಮದಲ್ಲಿ ಭಾಳ ಗೌರವ ಇದೆ, ಮಾಧ್ಯಮದ ಬಗ್ಗೆ ಭಾಳ ಗೌರವ ಇದೆ, ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಬಲವಾಗಿ ನಂಬಿರ್ತಕ್ಕಂಥವನು ನಾನು. ಹಾಗಾಗಿ ಯಾವುದೇ ಟೀಕೆ ಟಿಪ್ಪಣಿಗಳು ಸರ್ಕಾರದ ಮೇಲೆ ಮಾಡಿದಾಗ, ನಮಗೆ ಸಲಹೆ ಸೂಚನೆಗಳನ್ನು ಕೊಟ್ಟಾಗ, ಮತ್ತು ಕೆಲವು ಸಾರಿ ಶ್ಲಾಘನೆಗಳನ್ನು ಮಾಡಿದ್ರು ಕೂಡ ಏಕಚಿತ್ತದಿಂದ ನೋಡ್ತಕ್ಕಂಥ ಮನೋಭಾವವನ್ನು ನಾವು ಇಟ್ಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಂದ ಈ ವಾರ್ತಾಭಾರತಿ ಪತ್ರಿಕೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ವಸ್ತುನಿಷ್ಠವಾಗಿ, ವೃತ್ತಿಪರತೆಯಿಂದ, ಸಮಾಜಮುಖಿಯಾಗಿ ಕೆಲಸ ಮಾಡಲಿ ಅಂತೇಳಿ ಹಾರೈಸಿ, ನನಗೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಜೊತೆ ಇರಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥ ಎಲ್ಲ ವಾರ್ತಾಭಾರತಿ ಬಳಗದವರಿಗೆ ಮತ್ತು ನಿಮಗೆಲ್ಲ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಕನ್ನಡ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಅತಿಥಿ ಸ್ಥಾನದಿಂದ ತನ್ನ ಮಾತನ್ನ ಆಡಿದ್ದಾರೆ. ವಾರ್ತಾಭಾರತಿ ಬಳಗ ಮತ್ತು ಸಮಸ್ತ ಓದುಗರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮುಂದೆ ಸಮಾರೋಪ ಭಾಷಣ ವಾರ್ತಾಭಾರತಿಯ ಪ್ರಧಾನ ಸಂಪಾದಕರಾಗಿರುವ ಅಬ್ದುಲ್ ಸಲಾಂ ಪುತ್ತಿಗೆ ಅವರು ತನ್ನ ಸಮಾರೋಪ ಮಾತುಗಳನ್ನು ಆಡಬೇಕು ಅಂತೇಳಿ ನಾನು ಅವರ ಹತ್ರ ವಿನಂತಿಸ್ತಾ ಇದ್ದೇನೆ.
ಅಲ್ಹಮ್ದುಲಿಲ್ಲಾಹ್ ನಹಮದುಹು ವ ನಸಲ್ಲಿ ಅಲಾ ರಸೂಲಿಹಿಲ್ ಕರೀಂ. ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ಎಲ್ಲ ಆದರಣೀಯ ಅತಿಥಿಗಳೇ, ವಿಶೇಷವಾಗಿ ವಾರ್ತಾಭಾರತೀಯ ಧಣಿಗಳಾದ ಓದುಗ ಮಹಾಶಯರೇ, ಇವತ್ತು ನಾನು ತಮ್ಮ ಮುಂದೆ ವಾರ್ತಾಭಾರತೀಯ ಸಂಪಾದಕನಾಗಿ ಮಾತ್ರ ಅಲ್ಲ, ಪತ್ರಿಕೋದ್ಯಮ ಎಂಬ ನಿಗೂಢ ಉದ್ಯಮದ ವಿದ್ಯಾರ್ಥಿಯಾಗಿ ಒಂದೆರಡು ಮಾತುಗಳನ್ನು ಪ್ರಕಟಿಸಬಯಸ್ತೇನೆ. ನಾನು ತಿಳಿದಂತೆ ಮಾಧ್ಯಮಗಳ ಪ್ರಧಾನ ಕೆಲಸ ಸಮಾಜಕ್ಕೆ ಸಮಾಜದ ವಾಸ್ತವಗಳನ್ನು ತಿಳಿಸೋದು. ಈ ಕೆಲಸ ಸಮರ್ಥವಾಗಿ ನಡಿಬೇಕಿದ್ರೆ ಮಾಧ್ಯಮಗಳ ಧಣಿಗಳು, ಮಾಧ್ಯಮಗಳಲ್ಲಿ ಕೆಲಸ ಮಾಡುವವರು, ಅವರು ಸಮಾಜಮುಖಿಗಳಾಗಿರಬೇಕು. ಎರಡನೇದಾಗಿ ಅವರು ಸಮಾಜವನ್ನು ಬಲ್ಲವರಾಗಿರಬೇಕು, ಸಮಾಜಕ್ಕೆ ಹತ್ತಿರ ಇರುವವರಾಗಿರಬೇಕು. ಇನ್ನು ಅವರು ಸಂವೇದನಾಶೀಲರಾಗಿರಬೇಕು ಮತ್ತು ಅವರು ನಂಬಿಕೆಗೆ ಅರ್ಹರಾಗಿರಬೇಕು. ಈ ಅರ್ಹತೆಗಳು ಇಲ್ಲದ ಮಾಧ್ಯಮಗಳು ಅವು ಸಮಾಜಕ್ಕೆ ಸಮಾಜದ ವಾಸ್ತವಗಳನ್ನು ತಿಳಿಸಲಿಕ್ಕೆ ಸಾಧ್ಯ ಇಲ್ಲ. ಮಾಧ್ಯಮಗಳು ಈ ರೀತಿ ಸಮಾಜಕ್ಕೆ ಸಮಾಜದ ವಾಸ್ತವಗಳನ್ನು ತಿಳಿಸುವುದಕ್ಕೆ ಸಮರ್ಥ ಆದಾಗ ಮಾಧ್ಯಮಗಳು ಸಮಾಜದ ಅಗತ್ಯಗಳಾಗ್ತವೆ. ನಿಜವಾಗಿ ಇವತ್ತಿನ ಜಗತ್ತಿನಲ್ಲಿ ಮಾಧ್ಯಮಗಳ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ನಿಜವಾಗಿ ಸಮಾಜಕ್ಕೆ ಈ ಮಾಧ್ಯಮಗಳ ಅಗತ್ಯ ಇಲ್ಲ. ಮಾಧ್ಯಮಗಳು ತಮ್ಮನ್ನು ಆ ಮಟ್ಟಕ್ಕೆ ಇಳಿಸಿಕೊಂಡಿವೆ. ಬಹಳ ಹಿಂದೆ ಯಾವ ಮಾಧ್ಯಮಗಳು ಇಲ್ಲದಾಗ ಸಮಾಜ ಸ್ವಸ್ಥ ಆಗಿತ್ತು. ಇವತ್ತು ಕೂಡ ಮಾಧ್ಯಮಗಳಿಲ್ಲದೆ ಸಮಾಜ ಸ್ವಸ್ಥ ಆಗಿ ಬದುಕಲಿಕ್ಕೆ ಸಾಧ್ಯ ಉಂಟು. ಮಾಧ್ಯಮಗಳ ಅಗತ್ಯ ಇವತ್ತು ಇರುವುದು ಟೂತ್ಪೇಸ್ಟ್ಗಳನ್ನು, ಸೋಪುಗಳನ್ನು, ಶ್ಯಾಂಪುಗಳನ್ನು ತಯಾರಿಸುವ ಕಂಪನಿಗಳಿಗೆ, ಕಾರುಗಳನ್ನು ತಯಾರಿಸುವವರಿಗೆ, ಬಂಗಲೆಗಳನ್ನು ತಯಾರಿಸುವವರಿಗೆ, ತಮ್ಮ ಉತ್ಪಾದನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವುದಕ್ಕೆ ಮತ್ತು ಯಾರಿಗೆ ಅವುಗಳ ಅಗತ್ಯ ಇಲ್ಲವೋ ಅವರಿಗೆ ಅವುಗಳ ಅಗತ್ಯ ಇದೆ ಅಂತ ನಂಬಿಸಲಿಕ್ಕೆ ಅಂಥವರಿಗೆ ಇವತ್ತು ಮಾಧ್ಯಮಗಳ ಅಗತ್ಯ ಇರೋದು. ಆ ಮಟ್ಟಕ್ಕೆ ಇವತ್ತು ಮಾಧ್ಯಮಗಳು ತಮ್ಮನ್ನು ಇಳಿಸಿಕೊಂಡಿವೆ. ಅದೇ ರೀತಿ ಸಮಾಜಕ್ಕೆ ಹಾನಿಕರವಾದ, ಸಮಾಜಕ್ಕೆ ವಿನಾಶಕಾರಿಯಾದ ಹಲವು ವಿಚಾರಧಾರೆಗಳಿವೆ. ಆ ವಿಚಾರಧಾರೆಗಳನ್ನು ಸಮಾಜಕ್ಕೆ ತಲುಪಿಸಲಿಕ್ಕೆ ಈ ಮಾಧ್ಯಮಗಳು ಆ ವಿಚಾರಧಾರೆಗಳ ಸೃಷ್ಟಿಕರ್ತರಿಗೆ ಸಹಾಯಕವಾಗಿವೆ. ದೇವನೂರು ಮಹಾದೇವನವರು ಟೌನ್ಶಿಪ್ಗಳ ಬಗ್ಗೆ ಮಾತನಾಡಿದ್ದಾರೆ. ಅದು ಚರ್ಚೆಗೂ ಒಳಗಾಗಿದೆ. ಆದರೆ ಮಾಧ್ಯಮಗಳು ಮಾಡುವ ಕೆಲಸ ಏನಂತ ಹೇಳಿದರೆ, ಈ ಟೌನ್ಶಿಪ್ಗಳನ್ನು, ಈ ಘೆಟ್ಟೋಗಳನ್ನು ಮನುಷ್ಯರ ಮನಸ್ಸುಗಳಲ್ಲಿ ನಿರ್ಮಾಣ ಮಾಡುವುದು. ನೀವು ನೆಲದಲ್ಲಿ ನಿರ್ಮಾಣ ಆದ ಟೌನ್ಶಿಪ್ಗಳನ್ನು ಬಾಂಬ್ ಹಾಕಿಯೋ ಅಥವಾ ಬೇರೆ ಯಾವುದಾದ್ರೂ ವಿಧಾನದಿಂದ ನಾಶ ಮಾಡ್ಬೋದು. ಅದರ ಮನಸ್ಸುಗಳಲ್ಲಿ ನಿರ್ಮಾಣ ಆದ ಘೆಟ್ಟೋಗಳನ್ನು ಬಾಂಬುಗಳಿಂದ ನಿವಾರಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅಪಾಯಕಾರಿ ಕೆಲಸಗಳನ್ನು ಮಾಧ್ಯಮಗಳು ಅಥವಾ ಮಾಧ್ಯಮದ ಒಂದು ನಿರ್ದಿಷ್ಟ ವರ್ಗ ಅಥವಾ ದುರದೃಷ್ಟವಶಾತ್ ಮಾಧ್ಯಮಗಳ ಒಂದು ದೊಡ್ಡ ವರ್ಗ ಈ ಕೆಲಸವನ್ನು ಮಾಡ್ತಾ ಇವೆ. ಪಶ್ಚಿಮದಲ್ಲೂ ಪೂರ್ವದಲ್ಲೂ, ಭಾರತದಲ್ಲೂ, ಯುರೋಪ್, ಅಮೆರಿಕಗಳಲ್ಲೂ ಮಾಧ್ಯಮಗಳ ವಿಶ್ವಾಸಾರ್ಹತೆ ಎಷ್ಟು, ಅವುಗಳ ಕ್ರೆಡಿಬಿಲಿಟಿ ಎಷ್ಟು ಅನ್ನುವ ಚರ್ಚೆ ನಡೆದಿದೆ. ಸಮೀಕ್ಷೆಗಳು ನಡೆದಿವೆ, ಅಧ್ಯಯನಗಳು ನಡೆದಿವೆ. ಯುರೋಪ್ ಮತ್ತು ಅಮೆರಿಕದಲ್ಲಿ ನಡೆದಂತಹ ಸಮೀಕ್ಷೆಗಳ ಪ್ರಕಾರ ಮಾಧ್ಯಮಗಳ ವಿಶ್ವಾಸಾರ್ಹತೆ ದಿನೇ ದಿನೇ ಕುಸಿತಾ ಇದೆ. ಇವತ್ತು ಯುರೋಪ್ ಮತ್ತು ಅಮೆರಿಕಗಳಲ್ಲಿ, ವೆಸ್ಟರ್ನ್ ಕಂಟ್ರೀಸ್